5 ದಿನ ಕಳೆದರೂ ಇಸ್ರೇಲ್ ಇರಾನ್ ಯುದ್ಧ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಮಿಸೈಲ್ಗಳ ಸುರಿಮಳೆ ನಿಂತಿಲ್ಲ. ಹೊಸ ಸ್ವರೂಪದಲ್ಲಿ ಯುದ್ಧ ಮುಂದುವರೆದಿದೆ. ಯುದ್ಧ ಭೂಮಿಯಿಂದ ತಾಯ್ನಾಡಿಗೆ ಮರಳಿ ಬರ್ತಾ ಇರುವಂತವರು ಅಲ್ಲಿನ ಭೀಕರ ಕಥೆಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಗಲ್ಫ್ನಲ್ಲಿ ಬೆಂಕಿ ಮಳೆ. ಅರಬ್ ದೇಶಗಳಲ್ಲಿ ಅಕ್ಷರಶಃ ಬೆಂಕಿಯ ಮಳೆ ರೀತಿಯಲ್ಲಿ ಮಿಸೈಲ್ಗಳ ದಾಳಿ ಆಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಮುಗಿಬಿದ್ದಿದ್ದಾವೆ. ಹಾಗಂತ ಇರಾನ್ ಕೂಡ ಸುಮ್ಮನೆ ಕೊಡುತ್ತಿಲ್ಲ. ಇಸ್ರೇಲ್ ಅನ್ನು ಗುರಿಯಾಗಿಸಿ ಟೆಲ್ ಅವೀವ್ ನಗರದ ಮೇಲೆ ಮುಗಿಬಿದ್ದಿದೆ. ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ಅಲ್ಲೂ ಕೂಡ ಭೀಕರವಾದಂತಹ ದಾಳಿಗಳಾಗ್ತಾ ಇದ್ದಾವೆ. ಅರಬ್ ದೇಶಗಳ ಮೇಲೂ ಕೂಡ ಇರಾನ್ ಎಲ್ಲೆಲ್ಲಿ ಅಮೆರಿಕದ ದೂತಾವಾಸಗಳಿದ್ದಾವೆ, ಎಲ್ಲೆಲ್ಲಿ ಅಮೆರಿಕದ ನೌಕಾನೆಲೆಗಳಿದ್ದಾವೆ, ಅವರ ಸೇನಾ ನೆಲೆಗಳಿದ್ದಾವೆ, ಅವುಗಳನ್ನು ಗುರಿಯಾಗಿಸಿ ಕೂಡ ದಾಳಿಯನ್ನು ಇರಾನ್ ನಡೆಸ್ತಾ ಇದೆ. ಇದರ ನಡುವೆ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯ ಬಳಿಕ ಆ ಸ್ಥಾನಕ್ಕೆ ಅವರ ಮಗ ಮುಜ್ತಬಾ ಖಮೇನಿ ನೇಮಕವನ್ನು ಮಾಡಲಾಗಿದೆ. ನಿನ್ನೆ ಇರಾನ್ ಧರ್ಮಗುರುಗಳ ಸಮಿತಿಯಾದ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ನಲ್ಲಿ ಸಭೆ ನಡೆಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಆಯತುಲ್ಲಾ ಅಲಿ ಖಮೇನಿ ಉತ್ತರಾಧಿಕಾರಿಯಾಗಿ ಯಾರೇ ಆಯ್ಕೆಯಾದರೂ, ಯಾರೇ ಇರಾನ್ನ ಸುಪ್ರೀಂ ಲೀಡರ್ ಆದರೂ ಅವರನ್ನು ಹತ್ಯೆ ಮಾಡ್ತೇವೆ ಅಂತ ಹೇಳಿ ಇಸ್ರೇಲ್ ರಕ್ಷಣಾ ಸಚಿವ ಕಾರ್ಡ್ಸ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಈ ಯುದ್ಧ ನಡೀತಾ ಇದೆ? ಇದರ ನಡುವೆ ಕನ್ನಡಿಗರು ವಾಪಸ್ ಆಗ್ತಾ ಇರುವಂತಹವರು ಗಲ್ಫ್ನಲ್ಲಿ ಅವರು ಕಂಡಿರ್ತಕ್ಕಂತಹ ದೃಶ್ಯಗಳನ್ನ, ಆ ಸ್ಥಿತಿಯನ್ನ, ಅವ್ರಿಗೆ ಕಾಡಿದಂತಹ ಭಯವನ್ನ ಬಿಚ್ಚಿಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಗಲ್ಫ್ನಲ್ಲಿ ಬೆಂಕಿ ಮಳೆಯ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮೀಸಲಾತಿ ಮಲ್ಲಯುದ್ಧ. ಒಳ ಮೀಸಲಾತಿಯನ್ನು ಕಲ್ಪಿಸುವ ನಿರ್ಧಾರ ಕೈಗೊಂಡು ತಾವು ಎಸ್ಸಿ ಸಮುದಾಯಕ್ಕೆ ಬಹುದೊಡ್ಡ ಲಾಭವನ್ನು ತಂದುಕೊಟ್ಟಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಬೀಗ್ತಾ ಇದ್ರು. ಆದ್ರೀಗ ಅದೇ ಮೀಸಲಾತಿ ಕೈಪಾಳ್ಯದಲ್ಲಿ ಒಳಗೊಳಗೆ ಸುಡಲಾರಂಭಿಸಿದೆ. ಒಂದು ಕಡೆ ಕಾನೂನಿನ ಇಕ್ಕಟ್ಟು. ಯಾಕಂದ್ರೆ ಈಗಿರುವಂತಹ ಮೀಸಲಾತಿಯನ್ನ ಮೇಲಕ್ಕೆ ಏರಿಸಿದ್ರೆ 15% ಇರ್ತಕ್ಕಂಥ ಎಸ್ಸಿ ಮೀಸಲಾತಿಯನ್ನ 17%ಗೆ ಏರಿಕೆ ಮಾಡಿದರೆ ಕರ್ನಾಟಕ ಸರ್ಕಾರ ಅಂದುಕೊಂಡಿರ್ತಕ್ಕಂತಹ ಒಳ ಮೀಸಲಾತಿಯ ಹಂಚಿಕೆಯನ್ನು ಸುಲಭದಲ್ಲಿ ಮಾಡಲಾಗುತ್ತೆ. ಆದರೆ ಮತ್ತೊಂದು ಕಡೆ ಸಮುದಾಯಗಳ ಒಗ್ಗಟ್ಟು ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಕೆಲಸವನ್ನ ಕೇಳ್ತಾ ಇರುವಂಥವರು ಸರ್ಕಾರದ ಮೇಲೆ ಹೇರಿರುವಂತಹ ಒತ್ತಡವನ್ನು ನಾವು ನೋಡಿದ್ವಿ. ಇದರ ಪರಿಣಾಮವಾಗಿ ಸರ್ಕಾರ ತರಾತುರಿಯಲ್ಲಿ ನೇಮಕಾತಿಯನ್ನ ಮಾಡೋದಕ್ಕೆ ಬೇಕಂತ ನೋಟಿಫಿಕೇಶನ್ ಹೊರಡಿಸಿದೆ. 15% ಮೀಸಲಾತಿಯಲ್ಲೇನೆ ಎಸ್ಸಿ ರಿಸರ್ವೇಷನ್ ಕೊಡೋದಕ್ಕೆ ಹೊರಟಿದೆ. ಹೀಗಾಗಿ ಒಳ ಮೀಸಲಾತಿಯಲ್ಲಿ ಅನ್ವಯ ಆಗುವುದಿಲ್ಲ. ಇದು ಕೈಪಡೆಯನ್ನ ಕಂಗೆಡಿಸಿದೆ. ಯಾಕಂದ್ರೆ ಇಲ್ಲಿರುವಂತಹ ಎಸ್ಸಿ ಎಡಗೈ ಸಮುದಾಯದವರು ಸಿಟ್ಟಿಗೆದ್ದಿದ್ದಾರೆ. ಬಲಗೈ ಸಮುದಾಯದವರು ತಮ್ಮ ಒಗ್ಗಟ್ಟನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನೇನು ನಡೀತಿದೆ ಈ ಮೀಸಲಾತಿ ವಿಚಾರದಲ್ಲಿ ಮತ್ತು ಪ್ರತಿಪಕ್ಷ ಇದನ್ನು ಹೇಗೆ ನೋಡ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಗಲ್ಫ್ನಲ್ಲಿ ಸುರಿತಾ ಇರುವಂತಹ ಬೆಂಕಿ ಮಳೆಯ ಬಗ್ಗೆ. ನಿಜಕ್ಕೂ ಕೂಡ ಅಕ್ಷರಶಃ ಅಲ್ಲಿ ಬೆಂಕಿ ಮಳೆ ಆಗ್ತಾ ಇದೆ. ಎಲ್ಲೆಡೆಯಲ್ಲೂ ಕೂಡ ಮಿಸೈಲ್ಗಳ ದಾಳಿ ಆಗ್ತಾ ಇದೆ. ಹತ್ರ 3,000ಕ್ಕಿಂತ ಹೆಚ್ಚು ಮಿಸೈಲ್ಗಳನ್ನು ಈಗಾಗಲೇ ಹಾರಿಸಲಾಗಿದೆ, ಉಡಾಯಿಸಲಾಗ್ತಾ ಇದೆ. ಬೆಂಕಿಯ ಮಳೆಯ ನಗರಿಯಲಾಗ್ತಿದೆ. ಟೆಹರಾನನ್ನ ಭಸ್ಮ ಮಾಡೋದ್ರ ಕಡೆಗೆ ಹೊರಟಿದೆ. ಇರಾನನ್ನು ಸಂಪೂರ್ಣ ನಾಶ ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಹೊರಟಿದೆ ಅಮೆರಿಕ ಮತ್ತು ಇಸ್ರೇಲ್ನ ಪಡೆಗಳು. ಯುದ್ಧ ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇರಾನ್ ಕೂಡ ಅಷ್ಟೇ ತೀವ್ರ ಸ್ವರೂಪದಲ್ಲಿ ಪ್ರತೀಕಾರದ ದಾಳಿಯನ್ನು ನಡೆಸ್ತಾ ಇದೆ. ಗಾಯಗೊಂಡಿರ್ತಕ್ಕಂತಹ ಹುಲಿಯ ರೀತಿಯಲ್ಲಿ ಅದು ಕೂಡ ಆರ್ಭಟಿಸ್ತಾ ಇದೆ. ಅದು ಕೂಡ ರಿಟ್ಯಾಲಿಯೇಟ್ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಗಲ್ಫ್ ದೇಶಗಳಲ್ಲೂ ಕೂಡ ಯುದ್ಧ ಭೀಕರ ಸ್ಥಿತಿಯನ್ನು ತಲುಪ್ತಾ ಇರುವಂಥದ್ದು. ಅಲ್ಲಿಂದ ತಾಯ್ನಾಡಿಗೆ ಮರಳಿ ಬಂದಿರತಕ್ಕಂತಹ ಕನ್ನಡಿಗರು ಅಲ್ಲಿಯ ಭಯಾನಕ ದೃಶ್ಯಗಳನ್ನು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ವರದಿಯನ್ನು ತೋರಿಸ್ತೀವಿ. ಭೀಕರ ದಾಳಿ, ಬೀಭತ್ಸ ಸ್ಫೋಟ, ಬೆಂಕಿಯ ಕೆನ್ನಾಲಗೆ ಆಗಸದೆತ್ತರಕ್ಕೆ ಚಿಮ್ಮುತ್ತಿದ್ದು. ಒಂದು ಸ್ಫೋಟಕ್ಕೆ 10 ಕಟ್ಟಡಗಳು ಧ್ವಂಸ ಆಗ್ತಿವೆ. ಈ ಘೋರ ಸ್ಫೋಟ ಸಣ್ಣ ಉದಾಹರಣೆಯಷ್ಟೇ. ಇಂಥ 100 ಬಾಂಬ್ಗಳು ಮಧ್ಯಪ್ರಾಚ್ಯದಲ್ಲಿ ಕ್ಷಣ ಕ್ಷಣವೂ ಕೇಕೆ ಹಾಕುತ್ತಿವೆ. ಅಂದ ಹಾಗೆ ಇದು ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ರಾಜಧಾನಿಯ ಟೆಹರಾನ್ಗೆ ಹಾಕಿರುವ ಬಾಂಬ್ನ ಭೀಕರ ದೃಶ್ಯ.
ಇರಾನ್ ಕ್ಷಿಪಣಿ ಸಂಗ್ರಹಣಾ ಘಟಕಗಳೇ ನಿರ್ನಾಮ. ಪಶ್ಚಿಮ ಇರಾನ್ನ ಇಸ್ಫಹಾನ್ನಲ್ಲಿರುವ ಗದರ್ ಕ್ಷಿಪಣಿಗಳ ಘಟಕ ಆಗಿದ್ದು, ಇದೇ ಜಾಗದಲ್ಲೇ ಇರಾನ್ನ ಅರ್ಧಕ್ಕರ್ಧ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಗ್ರಹ ಆಗಿದೆ. ಇಲ್ಲೇ ಇರಾನ್ ದೈತ್ಯ ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡುತ್ತಿತ್ತು. ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದೆ ಬೆಟ್ಟಗುಡ್ಡಗಳ ಮಧ್ಯೆ ಇದ್ದ ಈ ಅಡಗು ತಾಣವನ್ನ ಇಸ್ರೇಲ್ ಉಡೀಸ್ ಮಾಡಿದೆ. ಪಶ್ಚಿಮ ಇರಾನ್ನ ಇಸ್ಫಹಾನ್ನಲ್ಲಿರುವ ಕ್ಷಿಪಣಿ ಘಟಕವನ್ನ ಹೇಗೆ ಉಡಾಯಿಸಲಾಯಿತು ಅಂತ ಇಸ್ರೇಲ್ ಸೇನೆ ಗ್ರಾಫಿಕ್ಸ್ ಮೂಲಕ ವಿಡಿಯೋವನ್ನ ಹಂಚಿಕೊಂಡಿದೆ. ಅಷ್ಟೇ ಅಲ್ಲ, ಇದೇ ಕ್ಷಿಪಣಿ ಸಂಗ್ರಹದಲ್ಲಿದ್ದ ಇರಾನ್ನ ಅತಿರಥ ಮಹಾರಥ ನಾಯಕರು ಘೋರ ಸಾವನ್ನಪ್ಪಿದ್ದಾರೆ. ಅಂದಾಜು 300 ಇರಾನಿನ ಕ್ಷಿಪಣಿ ಉಡಾವಣಾ ವಾಹನಗಳನ್ನ ಇಸ್ರೇಲ್ ಸರ್ವನಾಶ ಮಾಡಿದೆ ಅಂತ ಹೇಳಿಕೊಂಡಿದೆ. ಇರಾನ್ನಿಂದಲೂ ಇಸ್ರೇಲ್ ಮೇಲೆ ಘೋರ ದಾಳಿ. ಇದು ಇರಾನ್ ದೇಶ ಪ್ರಯೋಗಿಸಿದ್ದ ಫತ್ತಾ-2 ಇರಾನಿ ಹೈಪರ್ಸಾನಿಕ್ ಕ್ಷಿಪಣಿ. ಎಷ್ಟು ವೇಗದಲ್ಲಿ ಈ ಕ್ಷಿಪಣಿ ಇಡೀ ಏರಿಯಾವನ್ನೇ ಹೇಗೆ ನಿರ್ನಾಮ ಮಾಡಿತು ನೋಡಿ. ಇರಾನಿನ ಕ್ಷಿಪಣಿಗಳು ಆಕಾಶದಲ್ಲಿ ಇಸ್ರೇಲ್ನ ಒಂದೊಂದು ದಾಳಿಯನ್ನು ಹಿಮ್ಮೆಟ್ಟಿಸ್ತಿದೆ ಅಂತ ಇರಾನ್ ಆರ್ಮಿ ಈ ವಿಡಿಯೋ ಪೋಸ್ಟ್ ಮಾಡಿದೆ. ಅಂದ ಹಾಗೆ ಇಸ್ರೇಲ್ ಹಾಕಿದ ಬಾಂಬ್ಗಳನ್ನ ಇಸ್ರೇಲ್ ನೆಲದಲ್ಲದೆ ಇರಾನ್ ನಿಷ್ಕ್ರಿಯಗೊಳಿಸಿದ್ದು. 12ಕ್ಕೂ ಹೆಚ್ಚು ಇಸ್ರೇಲಿಗರು ಈ ಸ್ಫೋಟದಲ್ಲಿ ಸತ್ತಿದ್ದಾರೆ ಅಂತ ಇರಾನ್ ಹೇಳಿಕೊಂಡಿದೆ. ಈ ದೃಶ್ಯ ದುಬೈನದ್ದು. ದುಬೈನಲ್ಲಿರುವ ಅಮೆರಿಕದ ದೂತಾವಾಸ ಕಚೇರಿಯನ್ನ ಇರಾನ್ ಡ್ರೋನ್ಗಳ ಮೂಲಕ ಹಾಕ್ತಿರೋ ಬಾಂಬ್ಗಳು ಅಮೆರಿಕ ದೂತಾವಾಸ ಕಚೇರಿಯನ್ನೇ ನೆಲಸಮ ಮಾಡಿದೆ. ಇದು ಇಸ್ರೇಲ್ನ ಟೆಲ್ ಅವೀವ್ ನಗರ. ಇರಾನ್ ಹಾಕ್ತಿರೋ ಸೇಡಿನ ಬಾಂಬ್ಗಳು ಇಸ್ರೇಲ್ನ ಟೆಲ್ ಅವೀವ್ ನಗರದ ಕಟ್ಟಡಗಳನ್ನೇ ಹೇಗೆ ಧ್ವಂಸ ಮಾಡಿ ನಾಶ ಮಾಡಿದೆ ಅನ್ನೋದಕ್ಕೆ ಕಣ್ಣೆದುರಿಗಿರೋ ನೈಜ ಉದಾಹರಣೆ. ಇಷ್ಟಕ್ಕೆ ಸುಮ್ಮನಾಗದ ಇರಾನ್ ನಮ್ಮ ರಕ್ಷಣಾ ಪಡೆ ಹೇಗೆ ಕ್ಷಿಪಣಿಗಳನ್ನ ಸಾಗಿಸ್ತಿದೆ ನೋಡಿ ಅಂತ ವಿಡಿಯೋ ಹಂಚಿಕೊಂಡಿದೆ. ಒಂದೊಂದು ಕ್ಷಿಪಣಿಯು ಟನ್ಗಟ್ಟಲೆ ತೂಕವಿದೆ. ಒಂದು ಸಲ ಗುರಿಯಿಟ್ಟು ಹಾರಿಸಿದ್ರೆ ಮುಗಿಯಿತು, ಈ ಜಾಗವೇ ಭೂಗತವಾಗಿ ಬಿಡುತ್ತೆ. ಅಷ್ಟು ಶಕ್ತಿಶಾಲಿ ಇರಾನ್ ದೇಶದ ಫತ್ತಾ-2 ಹೈಪರ್ಸಾನಿಕ್ ಕ್ಷಿಪಣಿಗಳಿವು. ಇಂಥ ರಾಕ್ಷಸ ಕ್ಷಿಪಣಿಗಳನ್ನ ಇರಾನ್ ಇಸ್ರೇಲ್ ಮೇಲೆ ಹಾಕ್ತಿದೆ. ಇಂಥ 50 ಕ್ಷಿಪಣಿಗಳು ಇಸ್ರೇಲ್ ನೆಲದಲ್ಲಿ ಅಪ್ಪಳಿಸಿವೆ. ಪ್ರಮುಖವಾಗಿ ಇಸ್ರೇಲ್ನ ನೆಗೆವ್ ಮತ್ತು ಜುಡಿಯಾ ವಸತಿ ಕೇಂದ್ರಗಳನ್ನ ಗುರಿಯಾಗಿಸಿ ಇರಾನ್ ಈ ಕ್ಷಿಪಣಿಗಳನ್ನ ಹಾಕಿವೆ. ಅಲ್ಲಿನ ಜನ ಓಡ್ ಹೋಗ್ತಿರೋದು, ಭಯಭೀತರಾಗಿರೋ ದೃಶ್ಯಗಳಿವು. ಅಷ್ಟೇ ಅಲ್ಲ, ಗಗನಚುಂಬಿ ಕಟ್ಟಡಗಳು ನೆಲಕಚ್ಚಿದ್ದು, ರಕ್ಷಣಾ ಪಡೆಗಳು ಹುಡುಕಾಟ ನಡೆಸ್ತಿರೋದು ಕಣ್ಣಿಗೆ ಕಾಣಿಸುತ್ತೆ. ಇದು ಈವರೆಗೆ ಅತಿ ದೊಡ್ಡ ದಾಳಿ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇರಾನ್ ನೌಕಾಪಡೆ ಶ್ರೀಲಂಕಾ ಸಮೀಪ ಜಲಸಮಾಧಿ. ಹೊತ್ತಿ ಉರಿಯುತ್ತಿರುವ ಈ ದೈತ್ಯ ನೌಕೆ ಇರಾನ್ ನೌಕಾಪಡೆಯ ಮೌರ್ಜ್ ಕ್ಲಾಸ್ ಯುದ್ಧ ನೌಕೆ. ಶ್ರೀಲಂಕಾದ ಬಂದರು ನಗರವಾದ ಗ್ಯಾಲೆಯಿಂದ ಸುಮಾರು 40 ನಾಟಿಕಲ್ ಮೈಲಿಗಳಷ್ಟು ದೂರದಲ್ಲಿ ಈ ನೌಕಾಪಡೆಯನ್ನ ಅಮೆರಿಕ ಸೇನೆ, ಇಸ್ರೇಲ್ ಸೇನೆ ಸಮುದ್ರದಲ್ಲಿ ಸರ್ವನಾಶ ಮಾಡಿವೆ. ನೌಕಾಪಡೆಯಲ್ಲಿ 180ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ರು. ಇದರಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಜಲಸಮಾಧಿಯಾಗಿರುವ ಆತಂಕವಿದ್ದು ಶ್ರೀಲಂಕಾ ರಕ್ಷಣಾ ಸಚಿವಾಲಯ ಮಾನವೀಯತೆಯ ದೃಷ್ಟಿಯಿಂದ ರಕ್ಷಣೆಗೆ ಧಾವಿಸಿದೆ. ಇಲ್ಲಿಯವರೆಗೂ 30ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ರಕ್ಷಿಸಿ ಕೊಲಂಬೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಅಮೆರಿಕ ನೌಕಾನೆಲೆ ಉಡಾಯಿಸಿದ ಇರಾನ್ ಪಡೆಗಳು ನಡೆಸಿದ ದಾಳಿಗೆ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ನೌಕಾಪಡೆಯ ವಿಧ್ವಂಸಕ ನೌಕೆ ಸರ್ವನಾಶವಾಗಿದೆ. ಇರಾನ್ ಕರಾವಳಿಯಿಂದ ಸುಮಾರು 650 ಕಿಲೋಮೀಟರ್ ದೂರದಲ್ಲಿ ಟ್ಯಾಂಕರ್ನಿಂದ ಇಂಧನ ತುಂಬಿಸುತ್ತಿತ್ತು. ಆಗ ಗದರ್ 380 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಇರಾನ್ ಉಡಾಯಿಸಿ ಅಮೆರಿಕ ನೌಕಾ ವಾಹನವನ್ನ ಸಮುದ್ರದಲ್ಲಿ ಸರ್ವನಾಶ ಮಾಡಿದೆ. ಇರಾನ್ ಸರ್ವನಾಶ ಖಚಿತ ಅಂತ ಗುಡುಗಿದ ಟ್ರಂಪ್, ಬಗ್ಗಲ್ದ ಬೆದರಲ್ದ ಅಂತ ಮತ್ತೆ ಇರಾನ್ ದಾಳಿ ಎಚ್ಚರಿಕೆ. ಇರಾನ್ ದೇಶದ ಪರಮೋಚ್ಚ ನಾಯಕ ಖಮೇನಿ ಸತ್ ಮೇಲೆ ಇರಾನ್ ತಲೆಬಾಗುತ್ತೆ ಅನ್ನೋ ಕಲ್ಪನೆಯಲ್ಲಿತ್ತು ಅಮೆರಿಕ.
ಆದ್ರೆ ಇರಾನ್ ಕ್ಷಣಕ್ಕೂ ಅಮೆರಿಕ ವಾಯುನೆಲೆಗಳನ್ನ ಸ್ಫೋಟಿಸೋಕೆ ಶುರು ಮಾಡಿದೆ. ಇಲ್ಲಿಯವರೆಗೂ ಅಮೆರಿಕ ಯೋಧರು ಸತ್ತಿಲ್ಲ ಅಂತಿದ್ದ ಡೊನಾಲ್ಡ್ ಟ್ರಂಪ್ ಈಗ 4 ಅಮೆರಿಕ ಸೇನಾಧಿಕಾರಿಗಳ ಸಾವನ್ನ ಖಚಿತಪಡಿಸಿದ್ದಾರೆ. 4 ಅಮೆರಿಕ ಸೇನಾಧಿಕಾರಿಗಳ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. ಈಗ ಇರಾನ್ ಜೊತೆ ಯಾವುದೇ ಮಾತುಕತೆಯೂ ಇಲ್ಲ ಅಂತ ಟ್ರಂಪ್ ಶಪಥ ಮಾಡಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಮಾತುಕತೆಗೆ ರೆಡಿ ಅಂತಿತ್ತು. ಆದ್ರೆ ಟ್ರಂಪ್ ಹೇಳಿಕೆ ಬೆನ್ನಲ್ಲದೆ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಶಪಥ ಮಾಡಿದೆ. ಖಮೇನಿ ಅಂತ್ಯಕ್ರಿಯೆ ಬೆನ್ನಲ್ಲದೆ ಉತ್ತರಾಧಿಕಾರಿ ನೇಮಕ. ಉತ್ತರಾಧಿಕಾರಿಯನ್ನು ಹತ್ಯೆ ಮಾಡ್ತೀವಿ ಎಂದ ಇಸ್ರೇಲ್. ಇರಾನ್ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆ ಬಳಿಕ ಆ ಸ್ಥಾನಕ್ಕೆ ಅವರ ಮಗ ಮುಜ್ತಬಾ ಖಮೇನಿ ನೇಮಕ ಆಗಿದ್ದಾರೆ. ನಿನ್ನೆ ಇರಾನ್ ಧರ್ಮಗುರುಗಳ ಸಮಿತಿಯಾದ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ನಲ್ಲಿ ಸಭೆ ನಡೆಸಿ ಈ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ಆಯತುಲ್ಲಾ ಅಲಿ ಖಮೇನಿ ಉತ್ತರಾಧಿಕಾರಿಯಾಗಿ ಯಾರೇ ಆಯ್ಕೆಯಾದರೂ ಅವರನ್ನು ಹತ್ಯೆ ಮಾಡ್ತೇವೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಕಾಟ್ಸ್ ಎಚ್ಚರಿಕೆ ನೀಡಿದ್ದಾರೆ. ಇಸ್ರೇಲ್ ದೇಶವನ್ನು ನಾಶ ಮಾಡುವ ಆಲೋಚಕರಿಗೆ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಮುಕ್ತ ದೇಶಗಳನ್ನು ಬೆದರಿಸುವವರಿಗೆ, ಇರಾನಿನ ಜನರನ್ನ ನಿಗ್ರಹಿಸುವ ಯೋಜನೆ ಮುಂದುವರಿಸುವವರಿಗೆ ಇರಾನಿನ ಭಯೋತ್ಪಾದಕ ಆಡಳಿತದಿಂದ ನೇಮಿಸಲ್ಪಟ್ಟ ಹೊಸ ನಾಯಕನು ನಿರ್ಮೂಲನೆಯಾಗುತ್ತಾನೆ, ನಿಸ್ಸಂದೇಹವಾಗಿ ನಮ್ಮ ಗುರಿಯಾಗುತ್ತಾನೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಕಾಟ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವಾರ್ ಎಫೆಕ್ಟ್, ದುಬೈನಲ್ಲಿ ಕನ್ನಡಿಗರ ಲಾ. ಕನ್ನಡಿಗರ ಆಸರೆಗೆ ನಿಂತ ದುಬೈ ಕನ್ನಡ ಸಂಘ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ದುಬೈನಲ್ಲೇ 150ಕ್ಕೂ ಹೆಚ್ಚು ಕನ್ನಡಿಗರು ಲಾಕ್ ಆಗಿದ್ದಾರೆ. ಬೆಂಗಳೂರಿನಿಂದ ದುಬೈ ಪ್ರವಾಸಕ್ಕೆಂದು 30 ಮಂದಿ ಕನ್ನಡಿಗರು ಹೋಗಿದ್ರು. ವಿಮಾನ ಹಾರಾಟ ಬಂದಾಗಿದ್ರಿಂದ ದುಬೈನಲ್ಲಿ ಸಿಲುಕಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದ ಬಳ್ಳಾರಿ ಹಾಗೂ ದಾವಣಗೆರೆಯ 50 ಜನರು ತಾಯ್ನಾಡಿಗೆ ವಾಪಸ್ ಆಗುತ್ತಿದ್ದಾರೆ. ರಾತ್ರಿ 9:40ಕ್ಕೆ ಶಾರ್ಜಾದಿಂದ ವಿಮಾನ ಕೇರಳದ ಕೊಚ್ಚಿನ್ಗೆ ಹೊರಡಲಿದೆ. ಕೊಚ್ಚಿನ್ನಿಂದ ಬೆಂಗಳೂರಿಗೆ ಮತ್ತೊಂದು ವಿಮಾನದಲ್ಲಿ ಬರುವ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ದುಬೈನಲ್ಲಿರುವ ಕನ್ನಡಿಗರು ಪ್ರವಾಸಿಗರ ನೆರವಿಗೆ ನಿಂತಿದ್ದಾರೆ. ಆತಂಕ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು, ಬಟ್ ಪರವಾಗಿಲ್ಲ, ಅಷ್ಟು ಸ್ವಲ್ಪ ಸೇಫ್ಟಿ ಇದೆ. ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸಸ್ ಇದೆ, ಪೊಲೀಸರು ಇದ್ದಾರೆ, ಎಲ್ಲಾನು ಸೇಫ್ಟಿ ಇದೆ. ಆಯ್ತಾ, ಸೊ ನಾನು ರೆಸಿಡೆಂಟ್ ಆಗಿರೋದ್ರಿಂದ ನನ್ನ ಕಡೆಯಿಂದ ಇದು ನಾನು ಹೇಳಬಲ್ಲೆ. ಎಲ್ಲರಿಗೂ ಒಂದು ವ್ಯವಸ್ಥೆ ಅಂತ ಮಾಡಿರೋ ಜಾಗ ಹೆಸರು ಬಂದು, ಹೋಟೆಲ್ ಹೆಸರು ಬಂದು ಎಕ್ಸ್ಕ್ಲೂಸಿವ್ ಮೇಪಲ್ಸ್ ಹೋಟೆಲ್ ಅಪಾರ್ಟ್ಮೆಂಟ್ ಅಂತ ದುಬೈ ಮೈಸೂರಲ್ಲಿದೆ. ಇದು ನಾನು ನಿಮಗೆ ಜಸ್ಟ್ ಒಂದು ವ್ಯೂ ತೋರಿಸ್ತೀನಿ. ದುಬೈ ಅಂದ್ರೆ ಇದು ನಾರ್ಮಲ್ ಇದೆ ಅಂತ ಸದ್ಯಕ್ಕೆ. ಹೌದು, ನಾನು ಹೇಳ್ದಂಗೆ ಆತಂಕ ಇದೆ, ರೋಡಲ್ಲಿ ವೆಹಿಕಲ್ಸ್ ಎಲ್ಲ ಕಮ್ಮಿ ಆಗಿದೆ. ಸೊ ಗೌರ್ಮೆಂಟ್ ಕಡೆಯಿಂದ ಒಂದೇ ಒಂದು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಅಂದ್ರೆ UAE ಗೌರ್ಮೆಂಟ್ ಕಡೆಯಿಂದ ಏನ್ ರಿಕ್ವೆಸ್ಟ್ ಅಂದ್ರೆ, ಅವಶ್ಯಕತೆ ಇದ್ರೆ ಮಾತ್ರ ನೀವು ಹೊರಗೆ ಕಾಲಿಡಿ, ಆಯ್ತಾ? ಯಾಕಂದ್ರೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ, ಸ್ಕೂಲ್ಗಳು ಎಲ್ಲರೂ ಮನೆಯಿಂದನೇ ಆನ್ಲೈನ್ ನಡೀತಿದೆ. ಸೊ ನಿಮಗೆ ಅನಾವಶ್ಯಕವಾಗಿ ಕಾಲಿಡಬೇಡಿ, ಯಾಕಂದ್ರೆ ಅದು ನಿಮ್ಮ ಒಂದು ಓನ್ ಸೇಫ್ಟಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತ UAE ಗವರ್ಮೆಂಟ್ ನಮಗೆ ಕ್ಲಿಯರ್ ಆಗಿ ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಮಗೆ. ಶಮಿತಾ ಅವರೇ, ಕನ್ನಡಿಗರ ನೆರವಿಗೆ ದುಬೈ ಕನ್ನಡ ಸಂಘದಿಂದ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ. ಉಳಿದವರಿಗೂ ಆರ್ಥಿಕ ನೆರವಿನ ಅಗತ್ಯವಿದೆ. ಹೀಗಾಗಿ ದುಬೈ ಕನ್ನಡ ಸಂಘ ಕರ್ನಾಟಕ ಸರ್ಕಾರದ ಬಳಿ ನೆರವು ಕೇಳಿದೆ. ಕರ್ನಾಟಕ ಧನ ಸಹಾಯ ಮಾಡಿದ್ರೆ ಎಲ್ಲರಿಗೂ ಸೌಲಭ್ಯ ಸಿಗಲಿದೆ ಎಂದು ದುಬೈ ಕನ್ನಡ ಸಂಘದ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅಸೋಸಿಯೇಷನ್ಸ್ ಅಂತ ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಇಲ್ಲಿ ರೆಸಿಡೆಂಟ್ಸ್, ಎಲ್ಲರೂ 10, 20, 30 ವರ್ಷಗಳಿಂದ ದುಬೈನಲ್ಲಿ ಇರುವಂತವ್ರು ಯಾರು ಮನೇಲಿ ಕೂರ್ತಾ ಇಲ್ಲ, ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇದಾರೆ. ಈಗ ನಮ್ಮ ಪರ್ವ ಗ್ರೂಪ್ MD ಅಂಡ್ ಚೇರ್ಮನ್ ನೀಲೇಶ್ ಅಂತ ಈಗ ಲೈನ್ ಬಂದು ಮಾತಾಡಿದ್ರು. ನಮ್ದು 2 ಅಪಾರ್ಟ್ಮೆಂಟ್ಸ್ ಇತ್ತು, ಸೊ ಖಾಲಿ ಇದೆ, ಅದನ್ನ ಯಾರಿಗಾದ್ರೂ ಬೇಕಿದ್ರೆ ಕೊಡೋಣ ಅಂತೇಳಿ ಈಗ ಅವರು ಅನೌನ್ಸ್ ಮಾಡಿದ್ರು. ನನ್ನ ಪಾರ್ಟ್ನರ್ ನೀಲೇಶ್ ಅಂತೇನು ತುಮಕೂರಿನವರು, ಆಕ್ಚುಲಿ ಇಂಡಿಯಾದಲ್ಲಿ ಇದ್ದಾರೆ, ಅವ್ರು ಇಲ್ಲಿ ಇರಬೇಕಾಗಿತ್ತು. ಸೊ ಅವ್ರು ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಿದ್ರು. ಈಗ ಅದನ್ನ ನಾವು ಯಾರಿಗೆ ಇಂಥ ಸೀನಿಯರ್ ಸಿಟಿಸನ್ಸ್ ರಿಕ್ವೈರ್ಡ್ ಇರೋರಿಗೆ ನಾವು ಅದನ್ನ ಕೊಡ್ತೀವಿ. ಈ ರೀತಿ ಮುಂದೆ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಈಗ ಅನೌನ್ಸ್ ಮಾಡಿದ್ರು, ಒಂದು 10 ರೂಮ್ ನಾನ್ ಕೊಡ್ತೀನಿ ಅಂತ ಹೇಳಿ. ಸೊ ಕೆಲವರೆಲ್ಲ ಮಾಡ್ತಾ ಇದ್ದಾರೆ, ತುಂಬಾ ಜನ ಮಾಡ್ತಾ ಇದ್ದಾರೆ. ಕೆಲವ್ರದ್ದು ಅಜ್ಮಾನಲ್ಲಿ ಫಾರ್ಮ್ ಹೌಸ್ಗಳಿದೆ, ಅದನ್ನ ನಾನು ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. AG ಪ್ರಾಪರ್ಟೀಸ್ ಇಂದ ನಾಜಿಮ್ ಅಂತ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ, ಅಲ್ಲೊಂದಷ್ಟು ಜನಕ್ಕೆ ನಾವು ಸೇರಿಸ್ತೀವಿ, ಕೊಡ್ತೀವಿ, ಅವಕಾಶ ಕೊಡ್ತೀವಿ ಅಂತ ಬಂದಿದ್ದಾರೆ. ಪ್ರಮುಖವಾಗಿ ಏನಾಗ್ತಾ ಇದೆ, ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಕನ್ನಡಿಗ ಸೆಲ್ಫ್ ಲೈನ್ ಕಡೆಯಿಂದ, ನೋಡಿ ಸರ್ಕಾರ ಸ್ಪಂದನೆ ಕೊಟ್ಟಿದೆ, ಒಂದಷ್ಟು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಈ ಸಮಯದಲ್ಲಿ ಇವತ್ತೇ ಕೊಟ್ರೆ ಅದು ಉಪಯೋಗ ಆಗುತ್ತೆ. ಇಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಬಳಿಯ ಹಿರೇಕೋಡಿ ನಿವಾಸಿ ನಿಶ್ಚಿತ್ ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಕೆಲಸಕ್ಕೆಂದು ಹೋಗಿದ್ರು. ಯುದ್ಧದಿಂದಾಗಿ 6 ದಿನಗಳಿಂದ ನಿಶ್ಚಿತ್ ಪೋಷಕರಿಗೆ ಕರೆ ಮಾಡಿರಲಿಲ್ಲ. ಇದರಿಂದ ಭಯಗೊಂಡಿದ್ದ ಪೋಷಕರು ಮಗನನ್ನ ವಾಪಸ್ ಕರೆಸಿ ಅಂತ ಮನವಿ ಮಾಡಿದ್ರು. ಸದ್ಯ ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಬಿತ್ತರ ಮಾಡಿತ್ತು.
ಇನ್ನು ಈ ವರದಿ ನೋಡಿದ ಅನಿವಾಸಿ ಭಾರತೀಯ ಸಮಿತಿ ಮಾಜಿ ಉಪಾಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣ ನಿಶ್ಚಿತ್ ಸೇಫ್ ಆಗಿದ್ದಾರೆ ಎಂದಿದ್ದಾರೆ. ಮಗನ ಬಗ್ಗೆ ಕಾಳಜಿ ತೋರಿದ್ದ ನಿಶ್ಚಿತ್ ತಂದೆ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಯುದ್ಧ ಆಗಿರೋದ್ರಿಂದ ನಮಗೆ ಅಲ್ಲಿ ಒಂದು 7-8 ದಿನದಿಂದ ಫೋನ್ ಮಾಡಿರಲಿಲ್ಲ. ಅವನು ಏನಾಗಿದೆ ಏನು ಅಂತ ನಮಗೂ ಗೊತ್ತಿರಲಿಲ್ಲ. ಈಗ ಒಂದು ಧೈರ್ಯ ಆಗಿದೆ. ಯಾರು ನಮ್ಮ ಆರತಿ ಕೃಷ್ಣ ಫೌಂಡೇಶನ್ ಅವರು ನ್ಯೂಸ್ 18 ಚಾನಲ್ ಕನ್ನಡ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ದುಬೈನಲ್ಲಿ ಸಿಲುಕಿರುವ ಬೀದರ್ ಮೂಲದ 7 ಜನರ ಜೊತೆ ಸಂಸದ ಸಾಗರ್ ಖಂಡ್ರೆ ಕರೆ ಮಾಡಿ ಮಾತನಾಡಿದ್ದಾರೆ. ನಿನ್ನೆಯಷ್ಟೇ ಬೀದರ್ ಕನ್ನಡಿಗರು ದುಬೈನಲ್ಲಿ ಸಿಲುಕಿರುವ ಕುರಿತು ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ಸದ್ಯ ವರದಿ ಬೆನ್ನಲ್ಲದೆ 7 ಜನರ ಜೊತೆ ಸಂಸದ ಸಾಗರ್ ಖಂಡ್ರೆ ಮಾತನಾಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಭಾರತಕ್ಕೆ ಕರೆತರೋದಾಗಿ ಭರವಸೆ ನೀಡಿದ್ದಾರೆ. ಈಗ ಸರ್ ಎಲ್ಲಿದ್ರಿ? ಈಗ ನೀವು ದುಬೈ ಹೋಟೆಲ್ದಲ್ಲೇ ಇದ್ರಿ? ದುಬೈ ಹೋಟೆಲ್ ಇಲ್ಲಿ ಬುಕ್ಕಿಂಗ್ ಅದು ಮೂರನೇದೆಲ್ಲ ಬುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಕ್ ಮಾಡಿದ ಕೂಡಲೇ ಅದು ಕ್ಯಾನ್ಸಲ್ ಅಂತ ಹೇಳ್ತಾರೆ. ಮತ್ತೆ ಅದನ್ನ ದುಡ್ಡು ಕಟ್ ಮಾಡ್ತಾರೆ. ಇಲ್ಲ ಸರ್, ಅದೇ ಈಗ ಸದ್ಯಕ್ಕೆ ಅದು ಏನದ ಏರ್ ಕ್ಲಿಯರೆನ್ಸು ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ. ಸ್ವಲ್ಪ 2-3 ಫ್ಲೈಟ್ ಅವರು ಎಷ್ಟಾಯ್ತು ಅಷ್ಟು ಬಿಡ್ಲತ್ತಾರೆ. ಯಾಕಂತಂದ್ರೆ ಕಂಟಿನ್ಯೂಸ್ ಸ್ಟ್ರೈಕ್ ಆಗ್ಲತ್ತವಲ್ಲ. ಈಗ ಆಲ್ರೆಡಿ ಬೀದರ್ನು ಬಹಳ ಜನ ಅದಾರ ದುಬೈನಲ್ಲಿ. ಹೌದೌದು, ಅದು ನೀವು ವೇಟ್ ಮಾಡ್ರಿ ಸರ್, ನಾನ್ ನಿಮಗೆ ಹೇಳ್ತೀನಿ. ಈಗಾಗಲೇ ನಾವೆಲ್ಲ ನಮ್ ಸ್ಟೇಟ್ ಗವರ್ಮೆಂಟ್ CM ಮತ್ತು ನಮ್ಮ ಎಂಬಸಿದವ್ರಿಗೆ ಎಲ್ಲರ ಜೊತೆ ನಾವು ಸಂಪರ್ಕದಾಗ ಇದ್ದೀವಿ. ಈ ಮಧ್ಯೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ 34 ವಿಮಾನಗಳ ಹಾರಾಟ ರದ್ದು ಮಾಡಲಾಗಿದೆ. ಅಬುದಾಬಿ, ರಿಯಾದ್, ಜದ್ದಾ, ದಮಂ, ದುಬೈ, ದೋಹಾ ವಿಮಾನಗಳು ರದ್ದು ಮಾಡಲಾಗಿದೆ. ಯುದ್ಧ ಭೀತಿಯ ನಂತರವಷ್ಟೇ ಓಪನ್ ಆಗಲಿದ್ದು ಯಾವಾಗ ಓಪನ್ ಆಗತ್ತೆ ಅನ್ನೋ ಟೆನ್ಷನ್ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.